ಅಡಿಕೆ ಅದ ಒಂದು ಮೊದಲಿನಿಂದ ಬಂದ ಒಂದು ವ್ಯವಸ್ಥೆ. ಅವಾಗ ಅಲ್ಲೇ ನಾನು ಇಲ್ಲಾಗಿದೆ ಅವಾಗ ಇದ್ದಿದ್ರ ಇಲ್ಲೇ ಒಂದು ಸಾಹೇಬ್ರ ಕರ್ಸ್ಕೊಂಡು ಮಾಡೋದಾಗಿತ್ತು. ನಾನು ಕಾಶಿ ಗೀಶಿ ಎಲ್ಲೇ ಹೋಗಿದ್ದೀವಿ, ನಾವು ದೇವ್ರಿಗೆ ಹೋಗಿದ್ದೀವಿ. ಅವಾಗ ಸಾಂಕೇತಿಕವಾಗಿ ಅಲ್ಲಿ ಒಂದು ಅಡಿಗದ ಸಮಾರಂಭನ ಎಲ್ಲರೂ ಮಾಡಿದ್ದಾರೆ. ಇವತ್ತು ಅದೇ ನನಗೂ ಅಲ್ಲೇ ಮಾಡಿದ್ರೆ ಇದೇನೆ, ಆದ್ರೆ ಒಂದಿಲ್ಲ ಮಾಡೋನು ಮತ್ತೊಂದು ಅಂತೇಳಿ ನಮ್ಗೆ ಮೊನ್ನೆ ಕಾಗವಾಡವರು ಸಿಪಿಐ ಸಾಹೇಬರು ಜನತೆ ಬಂದು ಒಂದು ಕಾರ್ಯಕ್ರಮ ಮಾಡೋದ್ರಿ. ಮತ್ತೆ ನಾವು ಹೋಗಿ ನಾವು ಅಲ್ಲಿ ಕೆಲಸ ಪ್ರಾರಂಭ ಮಾಡ್ಬೇಕಾಗೈತಿ, ಯಾಕಂದ್ರೆ ಇನ್ನೂ ನಾವು ಹಳೆ ಕಟ್ಟಡದಲ್ಲೇ ಇದ್ದೀವಿ ಅಂತ ಅಂದಾಗ ಇವತ್ತಿನ ದಿವಸ ನಿಗದಿ ಮಾಡಿ ಯಾರಾದ್ರೂ ಮಂತ್ರಿಗಳನ್ನದು ಕರೆಯಬಹುದಾಗಿತ್ತು. ಕರೆ ಅವರವರೆಲ್ಲ ನಮ್ಮ ಗದ್ದಲದಲ್ಲಿರುವುದರಿಂದ ಬೇಡ, ಸುಮ್ಮನೆ ಒಂದು SP ಸಾಹೇಬ್ ಬರ್ತಿದ್ರಂದ್ರೆ ಅವ್ರನ್ನ ಕರ್ಕೊಂಡು ಮಾಡೋಣ ಅಂತೇಳಿ ಇವತ್ತು ನಾವು ಉದ್ಘಾಟನೆ ಮಾಡಿದ್ದೀವಿ. ನಾಳೆಯಿಂದ ಅಲ್ಲಿ ನಮ್ಮ ಕೆಲಸ ಪ್ರಾರಂಭ ಆಗಬೇಕು. ಇದು ಸಾಹೇಬ್ರು ಹೇಳಿದಂಗ ಒಂದು ದೊಡ್ಡ ಪೊಲೀಸ್ ಸ್ಟೇಷನ್, ವ್ಯಾಪ್ತಿ ಕಡಿಮೆ ಇದ್ರೂ ಇಲ್ಲಿ ಮಹಾರಾಷ್ಟ್ರ ಬಾರ್ಡರ್ ಇರುವುದರಿಂದ ಇಲ್ಲಿ ಸ್ವಲ್ಪ ಹೆಚ್ಚು ಕ್ರಿಮಿನಲ್ಸ್ ಅವ ಆಗುವ ಸಂಭವಗಳು. ಆದ್ರೆ ನಮ್ಮ ಕರ್ನಾಟಕ ಜನ ಬಹಳ ಮುಗ್ದು ಸ್ವಲ್ಪ ನಮ್ಮ ಯುವಕರ ಬಂದ ನಂತರ ಏನೋ ಕ್ರಿಮಿನಲ್ಸ್ ಅದು ಹೆಚ್ಚಾಗ್ತದೆ. ನಮಗೆ ಒಂದು ಸಿಬ್ಬಂದಿ ಕೊರತೆ ಭಾಳ ಇದೆ, ಅಷ್ಟು ನಮಗೆ ಬೇಕಾದಷ್ಟು ಇಲ್ಲ ಸಿಬ್ಬಂದಿ ಒಂದು ನಿಮಗೆ ಹೆಚ್ಚಿಗೆ ಕೊಡಬೇಕನ್ನುವಂಥದ್ದು ವಿನಂತಿ ಮಾಡ್ಕೊತೀನಿ. ಮತ್ತು ನಮ್ಮ ಪೊಲೀಸರಿಗೆ ಏನಾದರೂ ಅವಶ್ಯಕತೆ ಇದ್ದರೆ ಅವರಿಗೆ ಮನವಿಯನ್ನು ಕೊಟ್ಟಾಗ ಅವರು ತಕ್ಷಣ ಸ್ಪಂದಿಸಿ ನಮ್ಮ ಪೊಲೀಸರಿಗೆ ಒಂದು ಸಹಕಾರ ನೀಡುವಲ್ಲಿ ಅವರಿಗೆ ಅವರು ತುಂಬ ಮಹತ್ವದ ಪಾತ್ರ ವಹಿಸೋರಿಗೆ ನಾನು ನಮ್ಮ ಇಲಾಖೆ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೀನಿ. ತಮಗೆಲ್ಲ ಗೊತ್ತಿರೋ ಹಾಗೆ ಈ ಭಾಗದ ತುಂಬ ಹಳೆಯ ಪೊಲೀಸ್ ಠಾಣೆ ನಮ್ಮ ಕಾಗವಾಡದ್ದು. ಈ ಮುಂಚೆ ಇರ್ತಕ್ಕಂಥ ಕಟ್ಟಡ ಸುಮಾರು 55-60 ವರ್ಷ ಆಗಿತ್ತು. ತಾವೆಲ್ಲ ನೋಡಿರೋ ಹಾಗೆ ಇಲ್ಲೇ ಇರ್ತಕ್ಕಂಥದ್ದು ಶಿಥಿಲ ಕೂಡ ಆಗಿತ್ತು. ಮತ್ತು ಕಾಲ ಬದಲಾದಂಗೆ ನಮ್ಮ ಪೊಲೀಸ್ ಠಾಣೆಗಳು ಕೂಡ ಬದಲಾಗಿದ್ದಾವೆ. ಆ ರೀತಿಯಾಗಿ ಹೊಸ ಕಟ್ಟಡದ ಮತ್ತು ದೊಡ್ಡ ಕಟ್ಟಡದ ಅವಶ್ಯಕತೆ ಕೂಡ ಇತ್ತು. ಅದನ್ನು ಮನಗಂಡು ಕಳೆದ 2 ವರ್ಷಗಳ ಹಿಂದೆ ಅಂದಿನ DG ಆಗಿರ್ತಕ್ಕಂಥವರು ನಮ್ಮ ಮನವಿಗೆ ಸ್ಪಂದಿಸಿ ಹೊಸ ಕಟ್ಟಡವನ್ನು